ಆತ್ಮೀಯ ವೀಕ್ಷಕರೇ, ಆರ್ಫೈ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ದೊಡ್ಡಬಳ್ಳಾಪುರ ತಾಲೂಕಿನ ನೇರ್ಲಘಟ್ಟ ಗ್ರಾಮದಲ್ಲಿ ಹನುಮ ಜಯಂತ್ಯೋತ್ಸವದ ಅಂಗವಾಗಿ ಗ್ರಾಮದಲ್ಲಿರುವ ಮಹೇಶ್ವರಮ್ಮ ದೇವಿಗೆ ಮತ್ತು ಆಂಜನೇಯ ಸ್ವಾಮಿಯವರಿಗೆ ಅಭಿಷೇಕಗಳು, ಹೂವಿನ ಅಲಂಕಾರಗಳನ್ನು ಮಾಡಿಸಿ ಗ್ರಾಮದ ರೈತ ಮಿತ್ರರು, ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸಂತಸದಿಂದ ಹನುಮ ಜಯಂತ್ಯೋತ್ಸವದ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು. ನೆರೆದಿದ್ದ ಎಲ್ಲ ಭಕ್ತಾದಿಗಳಿಗೆ ವಿವಿಧ ರೀತಿಯ ಪ್ರಸಾದಗಳನ್ನು ಏರ್ಪಡಿಸಲಾಗಿತ್ತು. ಮುಂಬರುವ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ಪ್ರತಿಯೊಬ್ಬರು, ಅದರಲ್ಲೂ ಯುವಕರು ಒಮ್ಮತದಿಂದ ಎಲ್ಲರೂ ಸೇರಿ ಹಬ್ಬ ಹರಿದಿನಗಳನ್ನು ಆಚರಿಸಿದರೆ ನೋಡಲು ಚಂದ ಎಂದು ಗ್ರಾಮದ ಹಿರಿಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರದಿ ನವೀನ್ ಕುಮಾರ್ ಕೆ, ಆರ್ಫೈ ನ್ಯೂಸ್, ದೊಡ್ಡಬಳ್ಳಾಪುರ. ನೇರ್ಲಘಟ್ಟ ಗ್ರಾಮದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಊರಿನ ಹಿರಿಯರು, ಯುವಕರು, ಮಕ್ಕಳು ಎಲ್ಲರೂ ಸೇರಿ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಎಲ್ಲ ಒಂದುಗೂಡಿ ಈ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ನೇರ್ಲಘಟ್ಟ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಹೂವಿನ ಅಲಂಕಾರ ಮಾಡಿ, ಅಭಿಷೇಕ ಮಾಡಿ, ಪೂಜಾ ಕಾರ್ಯಕ್ರಮಗಳನ್ನು, ಪ್ರಸಾದ ವಿನಿಯೋಗ ಎಲ್ಲ ಮಾಡಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೇವೆ. ಪ್ರತಿ ವರ್ಷದಂತೆ ಮುಂದೆಯೂ ಕೂಡ ಗ್ರಾಮದ ಮುಖಂಡರು, ಯುವಕರು, ಮಹಿಳೆಯರು, ಮಕ್ಕಳು ಪ್ರತಿಯೊಬ್ಬರು ಸೇರಿ ಗ್ರಾಮದ ಹನುಮ ಜಯಂತಿಯ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಮುಂದಕ್ಕೆ ಕೂಡ ಮುಂದಿನ ವರ್ಷವೂ ಪ್ರತಿ ವರ್ಷದಂತೆ ಇದೇ ರೀತಿ ಕಾರ್ಯಕ್ರಮ ನಡೆಸಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಅಸ್ಮತ್ ಗುರುಭ್ಯೋ ನಮಃ. ಅಸ್ಮತ್ ಪರಮ ಗುರುಭ್ಯೋ ನಮಃ. ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹರಿ ಓಂ. ನೇರಳಘಟ್ಟ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನೆಲೆಸಿರುವಂತ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಗರುಡ ಸಮೇತ ಶ್ರೀಮದ್ ಆಂಜನೇಯ ಸ್ವಾಮಿ ದೇವರ ಹನುಮ ಜಯಂತ್ಯೋತ್ಸವವನ್ನು ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಆರಾಧನೆ, ನಿತ್ಯ ಕಲ್ಯಾಣೋತ್ಸವ ಎಲ್ಲವನ್ನು ಮುಗಿಸಿ ಈಗ ಸಾಯಂಕಾಲ ವಿಶೇಷವಾದ ಪೂಜಾ ಕೈಂಕರ್ಯ ಇಟ್ಕೊಂಡು ಪ್ರಸಾದ ವಿನಿಯೋಗ ಎಲ್ಲ ಮಾಡಿಸಿ ಎಲ್ಲರೂ ಸುಖದಿಂದ ಬಾಳ್ವೆ ಮಾಡಲಿ ಅನ್ನೋದೇ ನಮ್ಮ ಆಸೆ.